ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಫ್ಟಿಲಿ ಇವತ್ತು ನಮಗೆ ಒಂದು 200 ಪಾಯಿಂಟ್ಗಿಂತ ಜಾಸ್ತಿ ನಮಗೆ ಫಾಲ್ ನೋಡೋದಕ್ಕೆ ಸಿಕ್ತು. ಅದೇ ರೀತಿ 200 ಪಾಯಿಂಟ್ಸ್ ಮತ್ತೆ ಒಂದು ರಿಕವರಿ ಸಹಿತ ನಮಗೆ ನೋಡೋದು ಸಿಕ್ಕಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟಾಪ್ ಗೇನರ್ಲಿ ನಮಗೆ ಹೀರೋ ಮೋಟರ್ ಕಾಪ್, ಟೆಕ್ ಮಹೀಂದ್ರ, JSW ಸ್ಟೀಲ್, ಇಟರ್ನಲ್ ಹಾಗೆ ವಿಪ್ರೋ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹೀರೋ ಮೋಟರ್ ಕಾಪ್ ನಮಗೆ 4.27% ಹೋಗಿದೆ. ಸೊ ಇನ್ನು ರಿಮೈನಿಂಗ್ ಎಲ್ಲ 2% ಇಂದ 1.8% ಅಂತ ನಮಗೆ ಅಪ್ ನೋಡೋದು ಸಿಕ್ಕಿದೆ. ಹಾಗೆ ನಾವು ಟಾಪ್ ಲೂಸರ್ನ ನೋಡೋದಾದ್ರೆ ಟಾಪ್ ಲೂಸರಲ್ಲಿ ನಮಗೆ ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್, ಗ್ರಾಸಿಮ್ ಹಾಗೆ ಹಿಂದೂಸ್ತಾನ್ ಯೂನಿಲಿವರ್ ಟ್ರೆಂಡ್ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 2.36% ಇಂದ ಆಲ್ಮೋಸ್ಟ್ 0.76% ಒಂದು ನಮಗೆ ಡೌನ್ ನೋಡೋದು ಸಿಕ್ಕಿದೆ. ಸೊ ಹೇಗೆ ನಿಫ್ಟಿಲಿ ಒಂದು 200 ಪಾಯಿಂಟ್ಸ್ ಫಾಲ್ ಆಗಿ ಮತ್ತೆ ನಮಗೆ ರಿಕವರಿ ನೋಡೋದು ಸಿಕ್ತು ಅಂತ ನಾವು ಚಾರ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ನಾನು ಹಾಕೊಂಡಿರುವಂಥದ್ದು ಡೈಲಿ ಟೈಮ್ ಫ್ರೇಮ್. ಸೊ ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, 24,400 ಏನಿದೆ ಈ ಒಂದು ಲೆವೆಲ್ ಅಲ್ಲಿ ನಮಗೆ ಒಂದು ಬೌನ್ಸ್ ನೋಡೋದು ಸಿಕ್ತು. ಅಂದ್ರೆ ಈ ಒಂದು ಲೆವೆಲ್ ಸ್ವಲ್ಪ ಬ್ರೀಚ್ ಆಗಿ ಇಲ್ಲಿಂದ ಮತ್ತೆ ಒಂದು ನಮಗೆ ರಿಕವರಿ ನಮಗೆ ನೋಡೋದು ಸಿಕ್ತು. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದೆ, ಪ್ರೀವಿಯಸ್ 24,000 ಏನೊಂದು ಲೆವೆಲ್ ಏನಿದೆ ಇಲ್ಲೊಂದು ದೊಡ್ಡ ಕ್ಯಾಂಡಲ್ ಆಗಿದೆ. ಸೊ ಇದಾದ್ಮೇಲೆ ಕಂಪ್ಲೀಟ್ ಈ ಒಂದು ಝೋನ್ ಅಲ್ಲಿ ನಿಫ್ಟಿ ತುಂಬಾ ಹಾಲ್ಟ್ ಮಾಡಿ ಒಂದು ನಮಗೆ ಬ್ರೇಕ್ಔಟ್ ನೋಡೋಕೆ ಸಿಕ್ಕಿತ್ತು 25,200 ಈ ಒಂದು ಲೆವೆಲ್ ಅಲ್ಲಿ. ಸೊ ಈ ಒಂದು ಲೆವೆಲ್ ಬ್ರೇಕ್ ಆದ್ಮೇಲೆ ನಿಫ್ಟಿ ಮತ್ತೇನು ಕೆಳಗೆ ಬಂತು, ಇದು ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತು, ಮತ್ತೆ ಈ ಒಂದು ಕೆಳಗಡೆ ಈ ಒಂದು ಲೆವೆಲ್ಗೆ ನಮಗೆ ನೋಡೋದು ಸಿಕ್ತು. ಇಲ್ಲಿಂದ 24,400 ಇವತ್ತು ಒಂದು ಬೌನ್ಸ್ ಆಗಿದೆ. ಎಕ್ಸಾಕ್ಟ್ ಈ ಒಂದು ಪಾಯಿಂಟ್ ಇಂದ ಸಪೋರ್ಟ್ ತಗೊಂಡು ಏನೊಂದು ಮೂವ್ಮೆಂಟ್ ಆಗಿತ್ತು, ಮತ್ತೆ ಅದೇ ಲೆವೆಲ್ ನಮಗೆ ಇಲ್ಲಿ ಹಾಲ್ಟ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಮಗೆ ರಿಕವರಿ ಸಹಿತ ನಮಗೆ ನೋಡೋದು ಸಿಕ್ತು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, 24,500 ಲೆವೆಲ್ ಏನಾದರೂ ಕೆಳಗೆ ಬ್ರೀಚ್ ಆಯಿತು ಅಂತಂದ್ರೆ ನಮಗೊಂದು ನೆಗೆಟಿವ್ ಸೆಂಟಿಮೆಂಟ್ ನೋಡೋದು ಸಿಗುತ್ತೆ. ಹಾಗೇನೇ ಇನ್ನೂ ನಮಗೆ ಒಂದು ಫಾಲ್ ನೋಡೋದು ಸಿಗ್ಬೋದು. ಇವನದು 24,400ರಿಂದ 24,350 ಈ ಒಂದು ಸಹಿತ ಲೆವೆಲ್ ನಮಗೆ ನೋಡೋದು ಸಿಗುತ್ತೆ ಅಂತ. ಸೊ ಅದೇ ಥರನೇ ನಮಗೆ ಇವತ್ತೊಂದು ನಮಗೆ ಡೌನ್ ಫಾಲ್ ಸಿಕ್ಕಿದೆ. ಸೊ ಬನ್ನಿ ನಾವು 50 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗಿ ತಿಳ್ಕೊಳ್ಳೋಣ. ಸೊ ನಾನು ಹಾಕೊಂಡಿರೋದು 50 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಇವತ್ತು ನೋಡ್ತಾ ಇರ್ಬೋದು 24,360 ಏನಿದೆ ಈ ಒಂದು ಸಹಿತ ಲೋ ನಮಗೆ ನೋಡೋದು ಸಿಕ್ತು. ಇಲ್ಲಿಂದ ಒಂದು ನಮಗೆ ಬೌನ್ಸ್ ಆಯಿತು. 24,400 ಏನಿದೆ ಇಮಿಡಿಯೇಟ್ ಆಗಿ ಈ ಲೆವೆಲ್ ಏನು ಬ್ರೀಚ್ ಆಗಿತ್ತು, ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಈ ಒಂದು ಲೆವೆಲ್ನ ಬೌನ್ಸ್ ಆಗಿ ಮತ್ತೆ ನಮಗೆ 24,600 ಲೆವೆಲ್ ಮೇಲೆ ಕ್ಲೋಸ್ ಮಾಡಿದೆ. ಪ್ರೀವಿಯಸ್ 24,600 ಒಂದು ಒಳ್ಳೆ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇತ್ತು. ಇವತ್ತೊಂದು ಆ ಸಪೋರ್ಟ್ ಮೇಲೆ ಕ್ಲೋಸ್ ಮಾಡಿದೆ, ಅದೊಂದು 26 ಪಾಯಿಂಟ್ಸ್ ಮೇಲೆ. ಸೊ ಇದು ನಾನು ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾಳೆ ಈ ಒಂದು ಲೆವೆಲ್ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ. 24,600 ನೋಡ್ತಾ ಇರ್ಬೋದು, ಈ ಒಂದು ಝೋನಲ್ಲಿ ನಮಗೆ ರಿವರ್ಸ್ ಆಗಿರೋದು ಕಾಣ್ತಾ ಇದೆ. ಇಲ್ಲಿ ನಾನು ಅನ್ಕೊಳ್ತಾ ಇರೋದು, ನಾಳೆ ಏನಾದರೂ ಈ ಒಂದು ಲೆವೆಲ್ ಮತ್ತೆ ಕೆಳಗೆ ಬಂದರೆ 24,600 ನಮಗೆ ಇನ್ನೂ ಕೆಳಗೆ ನೋಡೋಕೆ ಸಿಗ್ಬೋದು. ಅದು ನಮಗೆ 24,520 ಈ ಒಂದು ಲೆವೆಲಲ್ಲಿ ನಮಗೆ ಒಂದು ಫಸ್ಟ್ ಸಪೋರ್ಟ್ ಸಿಗುತ್ತೆ. ಸೊ ಒನ್ಸ್ ಈ ಒಂದು ಲೆವೆಲ್ ಸಪೋರ್ಟ್ ಏನಾದರೂ ಬ್ರೀಚ್ ಆಯಿತು ಅಂತಂದರೆ ನಮಗೆ ಇನ್ನೂ ಕೆಳಗಡೆ ನಾವು ನೋಡೋದಾದ್ರೆ ಅದು 24,440 ಈ ಒಂದು ಸಹಿತ ಲೆವೆಲ್ ನಮಗೆ ಸಪೋರ್ಟ್ಗೆ ನಾಳೆ ನೋಡ್ಬೋದು. ಇನ್ನು ನಾವು ಅಪ್ಸೈಡ್ ನಾವು ನೋಡೋದಾದ್ರೆ ಇಲ್ಲಿಂದ ನಮಗೆ 24,640 ನಮಗೆ ಬ್ರೀಚ್ ಆದರೆ ನಮಗೆ 24,730 ಏನಿದೆ ಈ ಒಂದು ಲೆವೆಲ್ ನಮಗೆ ಫಸ್ಟ್ ಟಾರ್ಗೆಟ್ ಆಗಿ ನಾವು ನೋಡ್ಬೋದು. ಇಲ್ಲಿಂದ ಈ ಲೆವೆಲ್ನು ಬ್ರೇಕ್ ಆದರೆ ನಮಗೆ 24,800 ಈ ಒಂದು ಲೆವೆಲ್ ಸಹಿತ ನಮಗೆ ನೋಡೋದು ಸಿಗುತ್ತೆ. ಸೊ ಫಸ್ಟ್ ನಾಳೆ ಈ ಒಂದು ಮೂಮೆಂಟ್ ಏನು ಇಷ್ಟು ದೊಡ್ಡ ಒಂದು ಮೂಮೆಂಟ್ ಬಂದಿದೆ, ಈ ಒಂದು ಮೂಮೆಂಟ್ ಸಸ್ಟೇನ್ ಆಗಬೇಕು. ಈ ಒಂದು ಮೂಮೆಂಟ್ ಸಸ್ಟೇನ್ ಆದರೆ ಮಾತ್ರ ನಮಗೆ ಇನ್ನೊಂದು ಸ್ವಲ್ಪ ಅಪ್ ನೋಡೋದಕ್ಕೆ ಆಗೋದು. ಸೊ ಒಂದು ಒಳ್ಳೆ ರಿಕವರಿ ನಮಗೆ ನೋಡೋದು ಸಿಕ್ಕಿದೆ. ಮತ್ತೇನಾದರೂ ಟ್ಯಾರಿಫ್ ಬಗ್ಗೆ ಏನಾದರೂ ಮತ್ತೆ ಒಂದು ನ್ಯೂಸ್ಗಳು ಹೊರಗೆ ಬಂತು ಅಂದರೆ ಮತ್ತೆ ನಮಗೆ ಇದೇ ಥರದ ಒಂದು ಮಾರ್ಕೆಟಲ್ಲಿ ಫಾಲ್ ಮತ್ತೆ ಒಂದು ರೈಸ್ ನಮಗೆ ನೋಡೋದು ಸಿಗುತ್ತೆ. ಸೊ ಟ್ರಂಪ್ನ ಹೇಳಿಕೆಗಳು ನಮ್ಮ ಮಾರ್ಕೆಟ್ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಅವರು 25% ಟ್ಯಾರಿಫ್ನ ಹೇರ್ತೀನಿ ಅಂದಾಗ ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ನೋಡೋದು ಸಿಕ್ತು. ಮತ್ತೆ 50% ಅಂತ ಹೇಳಿದಾಗ ಮತ್ತೆ ನಮಗೆ ಈ ಥರದ ಒಂದು ಫಾಲ್ ಸಹಿತ ನಮಗೆ ನೋಡೋದು ಸಿಕ್ತು. ಸೊ ಇದೊಂಥರ ಮಾರ್ಕೆಟ್ ಮ್ಯಾನಿಪುಲೇಷನ್ ನಡೀತಾ ಇದೆ ಬೇರೆ ದೇಶದ ಒಂದು ಪ್ರೆಸಿಡೆಂಟ್ ಇಂದ. ಹಾಗಾಗಿ ಈ ಟ್ಯಾರಿಫ್ನ ಗೊಂದಲ ಏನಿದೆ ಇದು ಕ್ಲಿಯರ್ ಆಗೋವರೆಗೂ ಯಾವುದೇ ರೀತಿ ಒಂದು ಅಗ್ರೆಸಿವ್ ಬೈಯಿಂಗ್ ಅಥವಾ ಸೆಲ್ಲಿಂಗ್ ನ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ವಾಚ್ ಮಾಡ್ತಾ ಇರಿ, ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂದ್ರೆ ನಮಗೆ ಈ ಒಂದು ನ್ಯೂಸ್ಗಳು ಏನಿರುತ್ತೆ ಇದು ಮಾರ್ಕೆಟ್ ಮುಗಿದ ಮೇಲೆ ನಮಗೆ ನ್ಯೂಸ್ ಬರುವಂಥದ್ದು. ಸೊ ಹಾಗಾಗಿ ಈ ನ್ಯೂಸ್ ಬಂದಾಗ ನಮಗೆ ಯಾವುದೇ ರೀತಿ ಪೊಸಿಷನ್ಸ್ ತೊಳೋದಕ್ಕಾಗೋದಿಲ್ಲ. ಸೊ ಓಪನ್ ಆಗಬೇಕಾದ್ರೆ ಗ್ಯಾಪ್ ಡೌನ್ ನಮಗೆ ಗ್ಯಾಪ್ ಅಪ್ ಸಿಕ್ಕರೆ ನಮಗೆ ಅಲ್ಲಿ ಯಾವುದೇ ರೀತಿ ನಾವು ಟ್ರೇಡ್ನ ಸಹಿತ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಒಂದು ವೇಳೆ ನಾವೇನಾದರೂ ಪೊಸಿಷನ್ ತೊಗೊಂಡಿದ್ವಿ ಅಂತಂದರೆ ಅದು ನಮ್ಮ ಅಗೇನ್ಸ್ಟ್ ಆಗೋದ್ರೆ ತುಂಬ ದೊಡ್ಡ ಲಾಸ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಈ ಟ್ಯಾರಿಫ್ನ ಗೊಂದಲ ಮುಗಿಯೋವರೆಗೂ ಒಂದು ಸ್ವಲ್ಪ ನೀವು ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಕಲಿಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.